ವಿಶೇಷವಾಗಿ ಜವಳಿ ಪಾರ್ಕ್ ಮತ್ತು ಶಿಗ್ಗಾವಿ ಜವಳಿ ಪಾರ್ಕ್, ಎರಡು ಜವಳಿ ಪಾರ್ಕ್ಗಳು ಏಕಕಾಲದಲ್ಲಿ ಘೋಷಣೆ ಆಗಿತ್ತು. 2021ರಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಆ ಬಿಜೆಪಿ ಘೋಷಣೆ ಆಗಿದ್ದ ಜವಳಿ ಪಾರ್ಕ್, ಕಾರ್ಕಳದ ಜವಳಿ ಪಾರ್ಕ್ ಸ್ವಲ್ಪ ಡಿಲೇ ಆಗಿತ್ತು. ಯಾಕೆ ಅಂತ ಕೇಳಿದ್ರೆ, ಮೊದಲಿಗೆ ಶಿವಪುರದ ಜಾಗ, ಅದಕ್ಕೆ ಕನಿಷ್ಠ 15ರಿಂದ 20 ಎಕರೆ ಜಾಗ ಬೇಕು ಅಂತೇಳಿ ಇತ್ತು. ಮೊದಲಿಗೆ ಶಿವಪುರದಲ್ಲಿ ಜಾಗ ಅದಕ್ಕೆ ಸರ್ವೆ ಎಲ್ಲ ಆಗಿ ಅದು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಬರ್ತದೆ ಅಂತ ಕಾರಣಕ್ಕೆ ಕ್ಯಾನ್ಸಲ್ ಆಯಿತು. ಅಂದ್ರೆ ಮೀಯಾರು ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಒಂದು ಜಾಗ ಕೂಡ ನೋಡಿದ್ರು, ಅದು ಕೂಡ ಜಾಗ ಕ್ಯಾನ್ಸಲ್ ಆಯಿತು. ಕೊನೆಗೆ ನಿಟ್ಟೆಯಲ್ಲಿ ಡೀಮ್ಡ್ ಫಾರೆಸ್ಟ್ ಹೋದ ನಂತರ ನಿಟ್ಟೆಯಲ್ಲಿ ಒಂದು 15 ಎಕರೆ ಜಾಗ ಇದೆ ಅಂತ ಕಾರಣಕ್ಕೆ ನಿಟ್ಟೆಯ ಜಾಗವನ್ನ ಕೊನೆಯದಾಗಿ ಮಾಡಿದ್ರು. ಆಗ ಆ ಹಂತದಲ್ಲಿ ಯಾವಾಗ ಇದು ಶಿಗ್ಗಾವಿದ ಆದ ಮೇಲೆ, ಇದು ಕೊನೆ ಹಂತದಲ್ಲಿ ಸರ್ಕಾರದ ಕೊನೆಯ ಹಂತದಲ್ಲಿ ಜಾಗ ಸ್ಯಾಂಕ್ಷನ್ ಆಗಿ ಸರ್ಕಾರಕ್ಕೆ ಹೋದ್ಮೇಲೆ ಇದನ್ನ ಸಾರ್ವಜನಿಕ ಏನ್ ಹೇಳ್ತಾರೆ ಅದಕ್ಕೆ PPP ಮಾಡೆಲ್ ಅಂತ ಹೇಳಿದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂತ ಈ ಸರ್ಕಾರ ಬಂದ ಮೇಲೆ ಹೊಸ ಕಾನೂನನ್ನ ಮಾಡಿದ್ರು. ಅದರಿಂದ ಶಿಗ್ಗಾವಿದ್ದೆಲ್ಲ ಸರ್ಕಾರವೇ ಅದನ್ನ ಅಭಿವೃದ್ಧಿಯನ್ನ ಮಾಡಿಕೊಟ್ಟಿದ್ದು ಸರ್ಕಾರದ ಮುಖಾಂತರ. ಇದನ್ನ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಬೇಕು ಅಂತೇಳಿ ಹೊಸ ಒಂದು ಯೋಜನೆ ಆಗಿದ್ರಿಂದ ಇದನ್ನ ಬಹುಶಃ ಯಾರು ಕೂಡ ಅದಕ್ಕೆ ಮುಂದೆ ಬರಲಿಲ್ಲ. 2 ಸಲ ಟೆಂಡರ್ ಕೂಡ ಆಗಿದೆ, ಯಾರು ಕೂಡ ಮುಂದೆ ಬರಲಿಲ್ಲ. ಅದರಿಂದ ವಿಶೇಷವಾಗಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ ನಮ್ಮ ಶಾಸಕರು. ಇದನ್ನ ಸರ್ಕಾರದ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಪಡಿಸಿಕೊಡ್ಬೇಕು, ಆಗ ಖಂಡಿತವಾಗಿಯೂ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ.